ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂದಿ ನಮ್ಮ ಕಣ್ಣೆದುರುಗಡೆ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗಳು ಕೂಡ ಬಹಳಷ್ಟಿದಾವೆ. ಬಹುಶಃ ಭಾರತೀಯ ಜನತಾ ಪಾರ್ಟಿ ನಮ್ದು ಹೋರಾಟ ಒಂದೇ ಒಂದು, ಆ ಭ್ರಷ್ಟ ಮಂತ್ರಿ ಏನ್ ನಾಗೇಂದ್ರ ಅವರು ಇದ್ದಾರೋ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ವಿ. ಸಿಂಗಲ್ ಅಜೆಂಡಾ ಏನಂದ್ರೆ ರಾಜೀನಾಮೆಯನ್ನು ಕೊಡಲೇಬೇಕು. ಸದನದಲ್ಲಿ ಕೂಡ ಹೋರಾಟಗಳು ನಡೀತಾ ಇದಾವೆ. ಇವತ್ತು ಸದನದಲ್ಲಿ ಕೂಡ ನಮ್ಮ ಎಲ್ಲ ನಾಯಕರು ಸೇರ್ಕೊಂಡು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸದನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಡಿಬಾರ್ದು, ಅವ್ನು ಎಲ್ಲಿ ತನಕ ಕೂಡ ಭ್ರಷ್ಟ ಮಂತ್ರಿಯಲ್ಲಿ ಕೂಡ್ತಾರೋ ಅಲ್ಲಿ ಚರ್ಚೆ ಆಗಬಾರ್ದು ಅನ್ನೋದಕ್ಕಿಂತ ಹೋರಾಟಗಳು ನಡೀತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಜಾತಿ ಸಲುವಾಗಿ ಇವತ್ತು ಅನೇಕ ವಿಚಾರಗಳನ್ನು ಸಮುದಾಯ ಸಲುವಾಗಿ ಕೆಲಸ ಮಾಡಿದಂಥವ್ರು ಕೂಡ ನೋಡಿದ್ವಿ. ಅನೇಕ ವಿಚಾರಗಳನ್ನು ಸಮುದಾಯದ ಸಲುವಾಗಿ ಹೋರಾಟಗಳು ಮಾಡಿದಂಥವ್ರನ್ನು ಕೂಡ ನೋಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇವತ್ತು ಅಸ್ಪೃಶ್ಯತೆ ಬಗ್ಗೆ ತೊಂದರೆ ಆದಂತ ಟೈಮಲ್ಲಿ ಅದ್ರ ಧ್ವನಿ ಎತ್ತಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮಾಡಂತ ಕೆಲಸ ಆಗಿದೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜಾತಿ ಸಮುದಾಯಗಳನ್ನ ಹೆಸರನ್ನು ಇಟ್ಕೊಂಡು ಈ ಸಮುದಾಯಗಳಿಗೆ ಮೋಸ ಮಾಡಂತ ವ್ಯಕ್ತಿ ಏಕೈಕ ವ್ಯಕ್ತಿ ನಾಗೇಂದ್ರ ಅವರು ಅನ್ನಂತ ಮಾತನ್ನು ಹೇಳ್ತೀನಿ. ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಏನು ದಲಿತರು ಟ್ರಂಪ್ ಕಾರ್ಡ್ ಅನ್ನು ಉಪಯೋಗಿಸ್ಬೇಕು ಅಂತೇಳಿ ದಲಿತರು ನೋಡಿದ್ರೆ ಬಿಜೆಪಿಗೆ ಸಹಿಸಲ್ಲ ಅನ್ನಂತ ಒಂದು ಎಲ್ಲ ಒಂದು ಕಡೆ ನೆಗೆಟಿವ್ ಸೆಟ್ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಏನ್ ಮಾಡ್ತಾ ಇದ್ದಾರೆ, ನಾನು ದಲಿತ ಮಂತ್ರಿ ಆಗಿರೋ ಕಾರಣ ಬಿಜೆಪಿ ಅವರಿಗೆ ಸಹಿಸಕ್ ಆಗಲ್ಲ ಅನ್ನಂತ ಒಂದು ನೆಗೆಟಿವ್ ಸೆಟ್ ಮಾಡಕ್ಕೆ ಏನು ಹೋಗಿದಾರೋ. ನಾನು ನಾಗೇಂದ್ರ ಅವ್ರಿಗೆ ಕೇಳ್ತೀನಿ, ಸ್ವಾಮಿ ನಾಗೇಂದ್ರ ಅವರೇ, ನೀನ್ ಭ್ರಷ್ಟಾಚಾರ ಮಾಡುವಂತ ಟೈಮಲ್ಲಿ ನಿನ್ನ ದಲಿತರು ವಾಲ್ಮೀಕಿ ಜನಾಂಗದ ಹಣ ಅಂತೇಳಿ ಗೊತ್ತಾಗಿಲ್ಲ ಸ್ವಾಮಿ. ಇವತ್ತು ನಿನ್ನ ಸ್ಥಾನಕ್ಕೆ ನೀನು ರಾಜೀನಾಮೆ ಮಾಡಿ ಜೈಲಿಗೆ ಹೋಗಿ ಬಂದು ಪುನಃ ಮಂತ್ರಿ ಆಗಿದ್ದೀನಿ, ಮತ್ತೆ ನಾನು ಕಳ್ಕೊಂತೀನಿ ಅನ್ನೋಂಥ ಕಾರಣದಿಂದ ಇವತ್ತೇನು ನೀನು ಜಾತಿಯನ್ನ ಬಳಕೆ ಮಾಡ್ಕೊಂತ ಇವತ್ತು ವಾಲ್ಮೀಕಿ ಸಮುದಾಯ SC ST ಗಳು ಇವತ್ತು ದಲಿತರಿಂದ ಇವತ್ತು ನೆನಪಾಗ್ತಾ ಇದನ್ನ. ಯಾವತ್ತು ಸಂವಿಧಾನ ಬುಕ್ ಅನ್ನು ತಾವು ಓದಿದಿರಿ ಎಲ್ಲರಲ್ಲ? ಸಂವಿಧಾನ ಅಂದ್ರೆ ಏನು ಗೊತ್ತಲ್ಲ ನಿಮ್ಗೆ ಅಂತ ಕೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಅದಕ್ಕೆ ಎಷ್ಟು ಪೇಜ್ಗಳಿದೆ ಅಂತ ಹೇಳಿ ತಮಗೆ ಗೊತ್ತಿಲ್ಲಾರ್ದಂತ ವ್ಯಕ್ತಿಗಳು ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬುಕ್ ಹಿಡ್ಕೊಂಡು ಅಡ್ಡಾಡ್ತಾ ಇದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಏನೋ ನಾಚಿ ಇದ್ರಿಗಿನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ರಿಗಿನ, ಸಂವಿಧಾನ ಮೇಲೆ ಗೌರವ ಇದ್ರಿಗಿನ, ಈ SC ST ಮಕ್ಕಳ ಹಣವನ್ನು ಏನು ದೋಚಿದ್ರು ಅವ್ರಿಗೆ ಏನನ್ನ ಪ್ರಾಯಶ್ಚಿತ್ತ ಪಡ್ಕೋಬೇಕಾದ್ರಿಗಿನ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಿದ್ರೆ ಆದ್ರೆ ನೀವು ರಾಜೀನಾಮೆಯನ್ನು ಕೊಡ್ಬೇಕನ್ನಂತ ಒತ್ತಾಯವನ್ನು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಒಕ್ಕೂರದಿಂದ ನಾವೆಲ್ಲರೂ ಕೂಡ ಕೇಳಂತ ಕೆಲಸ ಆಗ್ತಾ ಇದೆ. ಹೇಳ್ತಾ ಇದ್ದೀನಿ, ಅವ್ರದೇ ಸರ್ಕಾರ ಇದೆ ನೋಡ್ರಿ ಪಾಪ. ಇವತ್ತು ರಾಮ್ಲು ಮೇಲೆ ಒಂದು ಅಲಿಗೇಷನ್ ಅಲ್ರಿ, ಇವರು ಕೋವಿಡ್ ಅಲ್ಲಿ ಹಗರಣ ಮಾಡಿದ್ದೇನೆ ಅಂತ ಹೇಳ್ತಿದ್ರಿ. ಆಮೇಲೆ ನನ್ನ ಇಲಾಖೆಯಲ್ಲಿ ನಾನು ಎಲ್ಲೆಲ್ಲಿ ಕೆಲಸ ಮಾಡೀನಿ ಹೇಳ್ರಿ? ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ನಂತರ SC ನಿಗಮದಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸ್ಬೇಕಂತೇಳಿ ಎಲ್ಲ ಇಲಾಖೆದಲ್ಲಿ ದೊಡ್ಡ ದೊಡ್ಡವರನ್ನೆಲ್ಲ ಕೂಡ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ನಾನು ಒಂದು ಕೂಡ ಯಾವತ್ತು ಕೂಡ ಭ್ರಷ್ಟಾಚಾರ ಮಾಡಲ್ಲ. ನನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಯಾವತ್ತು ಭ್ರಷ್ಟಾಚಾರ ಮಾಡೋ ನೆಸಿಟಿ ನನಗೆ ಬರೋದೇ ಇಲ್ಲ. ಅಲ್ಲ ಅವರೇ ಸರ್ಕಾರದಲ್ಲಿ ಇದಾರೆ, ಅವರೇ ಅಲ್ಲಿ ಭ್ರಷ್ಟಾಚಾರ ಮಾಡಿ ನೋಡ್ಸ್ಕೊಟ್ರಲ್ಲ. ಅಲ್ಲ ಶಿಷ್ಯ ಅಲ್ಲ ನೋಡ್ರಿ, ಈಗಿನ ಕಾಲದಲ್ಲಿ ಯಾರು ಶಿಷ್ಯರಲ್ಲ, ಯಾರು ಗುರುಗಳಲ್ರಿ. ಅದು ಅಲ್ರಿ ಶಿಷ್ಯ ಅನ್ನೋದಕ್ಕಿನ್ನ ಯಾವತ್ತು ಕೂಡ ನಾವು ಗುರು ಅನ್ನಂತ ವ್ಯಕ್ತಿ, ಶಿಷ್ಯ ಅನ್ನಂತ ವ್ಯಕ್ತಿ ಪ್ರೀತಿ ಅನ್ಯೋನ್ಯವಾಗಿದ್ರೆ ಅದು ಗುರು ಶಿಷ್ಯ ಅನ್ನಂತ ಒಂದು ಬಾಂಧವ್ಯಕ್ಕೆ ಒಂದು ಅರ್ಥ ಬರುತ್ತೆ. ಅಲ್ಲ ಅವ್ರು ದೊಡ್ಡ ಮನುಷ್ಯರಲ್ರಿ, ಅವ್ರ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಅವರೇ ಇದಾರ, ಅವ್ರ ಮಂತ್ರಿಗಳು ಇದಾರೆ, ಮಾಡ್ಲಿಲ್ಲ ಅವ್ರು ಬೇಕಾದ್ರೆ ನೋಡಿಸ್ಲಿ, ಅವ್ರು ಏನ್ ಹೇಳ್ತಾರೆ ನಾನು ಕೇಳ್ತೀನಲ್ಲ. ನಾನ್ ಯಾಕ್ರಿ ಇವತ್ತು ನಾನು ಮಾಡಿದ್ದೇನೆ, ಅವ್ರು ಆರೋಪಿ ಮಾಡಿದ್ರೆ ನೋಡಿಸ್ಲಿಲ್ಲ. ಅವ್ರು ಏನ್ ಶಿಕ್ಷೆ ಕೊಟ್ಟಿದ್ರೆ ನಾನು ತಲೆಬಾಗಿ ಸ್ವೀಕಾರ ಮಾಡ್ತೀನಿ. ನಿನ್ನಂಗಲ್ಲ ಹೇಳಿತನ ನಾನು ಓಡೋಗಲ್ರಿ. ರಾಮ್ಲೂರು ಪಲಾಯನ ಆಗಲ್ರಿ. ಮುಖ್ಯಮಂತ್ರಿಗಳು ಎದ್ದು ಇಲ್ರಿ, ನಾನು ಸದನದಲ್ಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಬ್ರು ಹೇಳಿದಂತ ಅವತ್ತು ಸತ್ಯ ಐತೆ. ಆ ಸತ್ಯದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು, 100 ಕೋಟಿ ರೂಪಾಯಿ ಹಂಗೆ ಬ್ಯಾಂಕಲ್ಲಿ ಉಳಿದೋಯ್ತು, 87 ಕೋಟಿ ರೂಪಾಯಿ ಬೇರೆ ಬೇರೆ ಅಕೌಂಟ್ಗೆ ನಾಗೇಂದ್ರ ಬುದ್ಧಿವಂತ ಇದ್ದಾನೆ ನೋಡ್ರಿ. ಅವನು ಸೇಂದಿ ಅಂಗಡಿಗೆ, ಡಿಸ್ಕೋ ಡ್ಯಾನ್ಸ್ಗಳಿಗೆ, ಅವನು ಲ್ಯಾಂಬೋರ್ಗಿನಿ ಕಾರ್ ತಗೊಳಕ್ಕೆ ಎಲ್ಲ ಅಲ್ಲೆಲ್ಲಿ ಹಾಕಿದ ನೋಡ್ರಿ. ಆ 87 ಕೋಟಿ ರೂಪಾಯಿ ಕಟ್ಟಿದ್ದನ್ನ ಇಶ್ಯೂನೇ ಕ್ಲೋದಲ್ರಿ. ಗಮನಕ್ಕೆ ಬಂದಿಲ್ಲ ಅಂತಾರಲ್ರಿ ಅವ್ರು. ಅಲ್ರಿ ಅವ್ನು ಮಂತ್ರಿ ಆದ್ಮೇಲೆ ಅವ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸುಮ್ಮನಿರ್ತಾರೇನ್ರಿ? ಕಣ್ಣು ಮುಚ್ಕೊಂಡು ಬೆಕ್ಕ ಹಾಲು ಕುಡಿದ್ರೆ ಅದು ಜನ ಒಪ್ತಾರೇನ್ರಿ? ಹಂಗಲ್ರಿ. ಅವ್ನ್ ಕ್ಲಾರಿಟಿ ಕೊಡ್ಬೇಕು. ಸದನದಲ್ಲಿ ಹೆಂಗ್ ಮಾತಾಡ್ಬೇಕಂದ್ರೆ ಒಬ್ಬ ಮಂತ್ರಿ ಆದಂತವನು, ಒಬ್ಬರು ಮುಖ್ಯಮಂತ್ರಿ ಆದಂತವ್ರು ಬಹಳ ಕ್ಲಾರಿಟಿಯಾಗಿ ಒಪ್ಕೋಬೇಕು. ಕ್ಲಾರಿಟಿಯಲ್ಲಿ ಯಾವ ರೀತಿ ಸಿದ್ದರಾಮಣ್ಣನವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರು, ಸಿದ್ದರಾಮಣ್ಣವ್ರು ಮಾತಾಡಿದ್ರೆ ಯಾವತ್ತು ಕೂಡ ಕ್ಲಾರಿಟಿಯಲ್ಲಿ ಮಾತಾಡ್ತಿದ್ರು. ಅವ್ರಿಗೆ ಯಾವುದೇ ಜಾತಿ ಗಿತ್ತಿಲ್ಲ. ಆ ಮನುಷ್ಯ ಮಾತಾಡಿದ್ರೆ ಕಟಿಗೆ ಮುರಿದಂಗ್ ಮಾತಾಡ್ತಿದ್ರು. ಅವ್ರು ಕ್ಲಿಯರ್ ಆಗಿ ಅವತ್ತು ಹೇಳಿದ್ರು ಇಷ್ಟು ಕಟ್ಟಬೇಕಂದ್ರು. ಇವತ್ತು ಮುಖ್ಯಮಂತ್ರಿ ಕಟ್ಟಿದ್ರೆ ಕಟ್ಟಿಲ್ಲ.
ಇಲ್ರಿ 87 ಕೋಟಿನ ಅದು 187 ಕೋಟಿನ ಇಷ್ಟು ವಾಪಸ್ ಕಟ್ಟಿದಾರಪ್ಪ ಅಂದ್ರೆ ಮುಗ್ದೋಯ್ತಲ್ಲ. ಯಾಕೆ ಇಷ್ಟೊಂದು ದೊಡ್ಡ ಚರ್ಚೆ